ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ರಾಮೋಜಿ ಫಿಲಮ್ ಸಿಟಿ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಪಾರ್ಟ್ 4. ಇವಾಗ ನೀವು ನೋಡ್ತಾ ಇರೋದು ಲಂಡನ್ ಸಿಟಿ. ಈ ಲಂಡನ್ ಸಿಟಿ ಲೈಕ್ ತುಂಬಾ ರಿಯಲಿಸ್ಟಿಕ್ ಅಂತ ಫೀಲ್ ಆಗುತ್ತೆ ಇಲ್ಲಿ ನೋಡಿದಾಗ ನಾವು ರಿಯಲ್ ಆಗಿ. ಸ್ಮಾಲ್ ಒಂದು ಡೈರೆಕ್ಟರ್ ಸೆಟಪ್. ಇದು ಬಂದು ವರ್ಚುವಲ್ ಶೂಟ್ಗೆ ಅಂತ ಮಾಡಿರೋಂಥ ಪ್ಲೇಸ್. ನೆಕ್ಸ್ಟ್ ನಾವು ಬಂದಿದ್ದು ಏರ್ಪೋರ್ಟ್ ಸ್ಪಾಟ್ಗೆ. ಸದ್ಯಕ್ಕಿಲ್ಲಿ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಇದೆ. ಫಿಲಮ್ ನಡಿಬೇಕಾದ್ರೆ ಅಲ್ಲಿ ಯಾವುದು ಏರ್ಪೋರ್ಟ್ ನೇಮ್ ತಗೊತಾರೆ ಫಿಲಮಲ್ಲಿ, ಅದನ್ನು ಅವ್ರು ಚೇಂಜ್ ಮಾಡ್ಕೋಬೋದು. ಸೇಮ್ ಇದು ಕೂಡ ಅಷ್ಟೇ, ಏರ್ಪೋರ್ಟ್ ಒಳಗಡೆ ಹೇಗಿರುತ್ತೆ ಅದೇ ಥರನೇ ಸೆಟಪ್ ಮಾಡಿರ್ತಾರೆ. ಮತ್ತು ಇಲ್ಲಿ ಏರೋಪ್ಲೇನ್ ಒಳಗಡೆ ಇರೋವಂಥ ಸೀಟಿಂಗ್ಸ್ ಎಲ್ಲವನ್ನು ಕೂಡ ಇನ್ನೂ ತುಂಬ ನ್ಯಾಚುರಲ್ ಆಗಿರೋ ಥರ ತೋರಿಸಿದ್ದಾರೆ. ಇವಾಗ ನಾವು ಎಷ್ಟು ಬಂದಿದ್ದು ಹಾಸ್ಪಿಟಲ್ ಸ್ಪಾಟ್ಗೆ. ಈ ಹಾಸ್ಪಿಟಲ್ನ ನಾವು ಮುನ್ನಾವಾ MBBS ಹಿಂದಿ ಫಿಲಮ್ ಇದೆಯಲ್ಲ ಅದರಲ್ಲಿ ಕೂಡ ಇದನ್ನ ಯೂಸ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ನಾವು ಬಂದಿದ್ದು ಅಸ್ಕ್ಯಾರಿ ಗಾರ್ಡನ್ ಹತ್ರ. ಈ ಗಾರ್ಡನ್ ಒಳಗಡೆ ನಮಗೆ ಬರ್ಡ್ ಪಾರ್ಕ್, ಬಟರ್ಫ್ಲೈ ಗಾರ್ಡನ್, ಸ್ನೇಕ್ ಬಾರ್ ಹಾಗೆ ಫ್ಲವರ್ ಗಾರ್ಡನ್ ಎಲ್ಲ ನೋಡೋಕೆ ಸಿಗುತ್ತೆ. ಡಿಫ್ರೆಂಟ್ ಟೈಪ್ ಆಫ್ ಬರ್ಡ್ಸ್ ನೋಡೋಕೆ ಸಿಗುತ್ತೆ ಇಲ್ಲಿ. ಮತ್ತು ಬರ್ಡ್ ಜೊತೆಗೆ ಅದ್ರ ಇನ್ಫಾರ್ಮೇಷನ್ ಕೂಡ ಹಾಕಿರ್ತಾರೆ. ಬಟರ್ಫ್ಲೈ ಪಾರ್ಕ್ ಲೈಕ್ ಸ್ಮಾಲ್ ಪ್ಲಾಂಟ್ ನರ್ಸರಿ ಥರ ಮಾಡಿ ಅದರೊಳಗಡೆ ಬಟರ್ಫ್ಲೈಸ್ ಓಡಾಡ್ತಾ ಇರುತ್ತೆ, ಅದು ನೋಡೋಕೆ ಸಿಗುತ್ತೆ ನಮಗಿಲ್ಲಿ.
ಅದು ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ನಾವು ಜಪಾನೀಸ್ ಗಾರ್ಡನ್. ಈ ಪ್ಲೇಸಲ್ಲಿ ಕೂಡ ಅಷ್ಟೇ ಎಷ್ಟೊಂದು ಫಿಲಮ್ ಸಾಂಗ್ಸ್ಗಳನ್ನ ಶೂಟ್ ಮಾಡಿದಾರಂತೆ. ಇದೊಂದು ಸ್ಮಾಲ್ ಗಾರ್ಡನ್, ಅಲ್ಲಿ ಫೌಂಟೇನ್ ಇಟ್ಟಿದ್ದಾರೆ. ಸೊ ರಾಮೋಜಿ ಫಿಲಮ್ಗೆ ನೇಮಿಂಗ್ ಮುಂದೆ ನಾವು ಫೋಟೋ ಕೂಡ ಕ್ಲಿಕ್ ಮಾಡ್ಕೋಬೋದು ಇಲ್ಲಿ. ಇದೆಲ್ಲ ಮುಗಿಸ್ಕೊಂಡು ನಾವು ಬರೋಷ್ಟರಲ್ಲಿ 5 o'clock ಆಗಿತ್ತು. ಸೊ 5 o'clock ಅಷ್ಟೇ ಸ್ಟಂಟ್ ಶೋ ಸ್ಟಾರ್ಟ್ ಆಗ್ತಾಯಿತ್ತು. ಅದು ನೋಡೋಣ ಅಂತ ಅಲ್ಲಿಗೆ ಹೋದ್ವಿ. ಈ ಸ್ಟಂಟ್ ಶೋ ಕೂಡ ಅಷ್ಟೇ ಮಿಸ್ ಮಾಡೋ ಹಾಗಿಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಫೈಟ್ ಮಾಡ್ತಾರೆ. ಓವರ್ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಮಗೆ. ಲಾಸ್ಟ್ ಆ ಸ್ಟಂಟ್ ಶೋನ ಮುಗಿಸ್ಕೊಂಡು ನಾವು ಕಿಡ್ಸ್ ಗಾರ್ಡನ್ ಹತ್ರ ಬಂದ್ವಿ. ಲೈಕ್ ಇಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಮತ್ತು ಒಂಥರ ಪಾರ್ಕ್ ಥರ ಫೀಲ್ ಕೊಡುತ್ತೆ ನಮಗೆ. ಹಂಗೆ ಓಡಾಡಿಕೊಂಡು ಗೇಮ್ಸ್ ಆಟ ಆಡಿಕೊಂಡು ಒಂದು ಸ್ಮಾಲ್ ವಾಕ್ ಥರ ಮಾಡ್ಕೊಂಬರ್ಬೋದು. ಸೊ ಇದಾಗಿತ್ತು ನಮ್ಮ ಓವರಾಲ್ ರಾಮೋಜಿ ಫಿಲಮ್ ಸಿಟಿ ಟೂರ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಇಫ್ ಯು ಲೈಕ್ ಎನಿ ಆಫ್ ದ ಪಾರ್ಟ್.